ಅಮ್ಮ ಹತ್ತು ಕರೆದು ಹೆಂಗೋ ಮಾಡಿ ಮದುವೆಗೆ ಒಪ್ಪಿಸ್ಬಿಟ್ಟು ನನಗೆ ಎಷ್ಟು ಖುಷಿ ಆಗತ್ತಂತ ಗೊತ್ತೇನ, ಹೇಳಕ್ಕೂ ಆಗವಲ್ತು. ಅಷ್ಟು ಖುಷಿ ಆಗತ್ತ ನನಗೆ. ಅಲ್ಲ, ನಿಜವಾಗ್ಲೂ ನೀನು ಈ ಮದ್ವೆಗೆ ಹೆಂಗೆ ಒಪ್ಸಿದಿ ಅಂತಂದ್ರೆ ಆ ಕಣ್ಣೀರಿನ ಸುರಿಮಳೆನ ಸುರಿಸಿ ಈ ಮದ್ವೆಗೆ ಎಲ್ಲರನ್ನೂ ಒಪ್ಸಿದೀಯ ಅಂತ ಅನ್ಕೊಂಡು. ಹಾಂ, ಹೆಂಗೋ ಏನೋ ನನ್ನಿಂದಾಗಿ ಆಯಿತು, ನಿನ್ನಿಂದಾಗಿ ಆಯಿತು. ಈ ಮದುವೆಗಂತೂ ಒಪ್ಪಿಗೆ ಸಿಕ್ಕಾಯ್ತು. ಇವಾಗ ತಾಂಬೂಲ ಸದಕ್ಕೆ ಚೇಂಜ್ ಮಾಡ್ಕೊಂಡಾಯ್ತು. ಇನ್ನೇನಾಯಿದ್ರು ಕುತ್ತಿಗೆಗೆ ತಾಳಿ ಕಟ್ಟೋದು ಅಷ್ಟ ಬಾಕಿ ಐತಿ. ಅದಕ್ಕೆ ದಿನಗಳನ್ನ ಲೇಟಾಗಿ ಇಟ್ಕೋಬೇಡ. ಮದ್ವಿದು ಒಂದು ವಾರದಾಗ ಇರುವಂಗ ಇಟ್ಕೋ. ಅವ್ರು ಕೇಳಿದ್ರೆ ನಾವು ಮದ್ವೆ ಮಾಡಿಕೊಡ್ತೀವಿ ಅಂತ ಹೇಳ. ನಾನು ಎಲ್ಲ ತಯಾರಿನೋ ಪಟ 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 ಅಂತ ಮಾಡ್ತಾನೋ. ಆಕಿನ ಮದುವೆ ಆಗಿ ಈ ಮನೆಗೆ ಕರ್ಕೊಂಡು ಬರಬೇಕು. ನಾನು ಹೋಗಿ ಅಲ್ಲಿದ್ದ ಸ್ವಲ್ಪ ದಿನ ಅಲ್ಲಿದ್ದಂಗೆ ಮಾಡಿ ನಾಟಕ ಆಡಿ ಆಮೇಲೆ ಇಲ್ಲಿಗಾಕಿನ ಕರ್ಕೊಂಡು ಬಂದ ಅವ್ರ ಆಸ್ತಿ ಎಲ್ಲ ಹೆಂಗೆ ಹೊಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತೇನೆ. ಏನು ಮಾತಾಡತ್ತೀನಿ ನೀನು? ಅಲ್ಲ ಸುಪ್ರೀತಾ, ನಾನು ಮದ್ವೆಗೆ ಎದಕ್ಕೆ ಒಪ್ಕೊನಿ? ನನ್ನ ಮಗಗೆಲ್ಲ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೆ ನಾನು ಈ ಮದುವೆಗೆ ಒಪ್ಸಿನಿ ಅವ್ರನ್ನ. ನಾನು ಈ ಮದುವೆಗೆ ಒಪ್ಕೊಂಡಿದ್ದು ಕಾರಣನೂ ಅದ ನಾನು. ಆದ್ರೆ ನೀನು ಏನಿಂಥ ಮಾತುಗಳನ್ನ ಆಡಕತ್ತಿದಿ? ನಿನ್ನ ಬಾಯಾಗ ಇಂಥ ಮಾತೆಲ್ಲ ಬರ್ತಾವಂದ್ರೆ ನನಗೆ ಯಾಕೋ ನಂಬಕ್ಕಾಗವಲ್ತಪ್ಪ. ನೋಡು, ನಾನು ಹೇಳೋದನ್ನ ಸರಿಯಾಗಿ ಕೇಳಪ್ಪ. ನನಗೂ ವಯಸ್ಸಾಗೈತೆ ಅಂತ ಹೇಳಿ ನಾನು ಬೇರೆ ಕಡೆ ಎಲ್ಲಿ ಹೆಣ್ಣು ಹುಡುಕ್ಲಿ ಅಂತಾಳೆ ನಿಮ್ಮ ದೊಡ್ಡಪ್ಪನ ಮಗಳನ್ನ ತಂದುಕೊಳಕ ನೋಡಾಕತ್ತಾನ. ನೀನು ಆಕೆ ಜೀವನ ಹಾಳು ಮಾಡ್ಬೇಕಂತ ಅನ್ಕೊಂಡು ಏನು ಅವ್ರ ಆಸ್ತಿ ಹೊಡೆಯೋ ಪಿಲಿ ಅಂದಾಗದೇನು? ಅಯ್ಯೋ ಸುಮ್ಮನಿರ್ಬೇಕು ಸಾಕು ಕಂಡೀನಿ. ಬರೀ ಏನು ದೊಡ್ಡ ಆಸ್ತಿ ಮಾಡಿಟ್ಟಿರಿ ನೀವು. ಈ ಗುಡಿಸಲು ಮನ್ಯಾಗ ಇದ್ದು 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 ನನಗಂತೂ ಸಾಕಾಗಿ ಹೋಗೈತಿ. ನೋಡಿ ಹೆಂಗೈತಿ ನೋಡಿ ಮನೆ ಅನ್ನೋದ್ರ. ಏನಾರ ಐತಿದ್ರಾಗ ನಾನು ಕಟ್ಟಿಸ್ಕೋಬೇಕಂದ್ರೆ ನನಗೆ ಚಲೋ ನೌಕರಿ ಬೇಕು. ನನಗೆ ಚಲೋ ನೌಕರಿ ಬೇರೆ ಇಲ್ಲ. ಬರೋದು 10,000 ರೂಪಾಯಿ ಪಗಾರ. ಅದ ನೆಟ್ಟಿಗೆ ತಿನ್ನೋಕ್ಕಾಗಂಗಿಲ್ಲ. ಇನ್ನು ಇದಕ್ಕೆಲ್ಲ ಆಗ್ಬೇಕು. ಅದಕ್ಕೆ ನೋಡ್ಬೇ, ನಾನು ಒಂದೇ ಹೇಳ್ತೇನೆ, ನನಗಂತೂ ಇವಾಗ ಇದು ಮದುವೆ ಆಗಲೇಬೇಕು. ಹೆಂಗಾದ್ರೂ ಮಾಡು. ಕಷ್ಟನೋ ಸುಖನೋ ದುಃಖನೋ ನನಗೆ ಗೊತ್ತಿಲ್ಲ. ನೀನಂತೂ ಈಗ ಮದ್ವೆಗೆ ಒಪ್ಸಿದಿ, ಹಂಗೆ ನೀನು ಇನ್ನು ಮುಂದನೂ ಒಪ್ಪಿಸ್ಬೇಕು. ನಿನ್ನ ಕೈಯಾಗ ಇರೋದೈತೆ ಅಲ್ಲ. ಡೇಟ್ನ ಜಲ್ದಿನ ಮುಂದೆ ಮಾಡಿ ಫಿಕ್ಸ್ ಮಾಡು. ಹಿಂಗೆ ಹೇಳಿ ಕೇಳಿರ, ಅಯ್ಯೋ ನಾನು ಯಾವಾಗ ಸಾಯ್ತಾನಂತ ಗೊತ್ತಿಲ್ಲ, ಅದಕ್ಕೆ ಜಲ್ದಿನ ಇಟ್ಕೊಂಡ್ಬಿಡ್ರಿ ಅಂತ ಅನ್ನ. ಅವರು ಜಲ್ದಿನ ಇಟ್ಕೋತಾರ. ಆಮೇಲೆ ನಾನು ಮುಂದಿಂದ ನಾನು ನೋಡ್ಕೋತೇನೆ. ಅಲ್ಲಲ್ಲ, ನೀ ಹೇಳೋದು ಕೇಳಿದ್ರ ನನಗೆ ಮದ್ವೆಗೆ ಯಾಕಾದ್ರೂ ಒಪ್ಕೊಂಡು ಅನ್ನೋಂಗೆ ಆಗತ್ತತಿ. ನೀನು ಅವ್ರ ಆಸ್ತಿ ಹೊಡ್ಯಾಕ ಮದುವೆ ಆಗತ್ತಿದೆಯೇನ? ಹೌದು ಬೇ, ಹೌದು. ಇಷ್ಟು ದಿನ ಈ ಬಡದರ ಸಂಸಾರ ನೋಡಿ 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 ಸಾಕಾಗಿ ಕುಗ್ಗಿನ ನಾನು ಈ ನಿರ್ಧಾರಕ್ಕೆ ಬಂದಿರೋದು. ನಾನು ಏನು ನಿರ್ಧಾರ ಮಾಡಿದೆ ಅನ್ನೋದು ಗೊತ್ತು. ನಿರ್ಧಾರ ಒಂದು, ನಾನು ಅನ್ಕೊಂಡಿರೋದು ಒಂದು. ನಾನು ಏನು ಅನ್ಕೊಂಡನಲ್ಲ ಅದು ಆಗಬೇಕು. ಅದಾದ್ರೆ ಅಷ್ಟೇ ನನಗೆ ಸಾಕಂತ ಅನ್ಕೊಂಡೀನಿ. ಏನಪ್ಪ ಅಂತಂದ್ರೆ ನಾನು ಮದುವೆ ಆಗಬೇಕು. ಮದುವೆ ಆಗಿ ಅವ್ರ ಮನೆಗೆ ನಾನು ಹೋಗ್ಬೇಕು. ಅಳಿಯ ನಂಗೆ ನಾಟಕ ಆಡ್ಬೇಕು. ನಾಟಕ ಆಡಿದ್ಮೇಲೆ ಅಯ್ಯೋ ಇವ್ ಮನೆ ಅಳಿಯ ಆಗ್ಬಿಟ್ಟ, ಇವಂಗೆ ಒಂದು ಸ್ವಲ್ಪ ಏನಾದರೂ ಕೊಡುನು ಅಂತ ಕೆಲಸ ಅದ್ರಾಗಿಂದ ಅರ್ಧ ಆಸ್ತಿ ಕೊಡ್ತಾರೆ. ಹ್ಞೂ ಅಂತ ನಾನು ತೊಗೊಂಡದನ್ನ ಆರಾಮಾಗಿ ಅಲ್ಲೇ ಸೆಟ್ಲ್ ಆಗ್ತಾನಂತ ಅನ್ಕೋ. ಆಮೇಲೆ ನಿಮ್ಮನ್ನು ಅಲ್ಲೇ ಕಳ್ಸ್ಕೋತೇನೆ. ಅವ್ರಿಗೆ ಅದು ಇರ್ಸು ಮುರ್ಸು ಆದ್ರೆ ಆಸ್ತಿನೆಲ್ಲ ಹೆಂಗಾದ್ರೂ ಮಾಡಿ ನಮ್ಮ ಹೆಸರಿಗೆ ಬರೆದು ಕೊಡೋಂಗೆ ಮಾಡಿ ಅದನ್ನ ತೊಗೊಂಡು ಬಂದು ಆಕಿನೇ ಇಲ್ಲೇ ಕರ್ಕೊಂಡು ಬಂದು ಅವ್ರನ್ನ ಬೀದಿಗೆ ನಿಲ್ಲಿಸಿ ಆರಾಮಾಗಿರೋನು. ಏನು ಮಾತಾಡತ್ತಿಲ್ಲ ನೀನು? ನಾನು ಎದಕ್ಕೆ ಒಪ್ಕೊಂಡು ನೀನೇನು ಮಾಡಕತ್ತಿದ್ದಿ ಇಲ್ಲೇ? ಅಲ್ಲ, ನಾನು ನೀನು ಒಳ್ಳೇದಾಗಲಿ, ನನ್ನ ಮಗಗೆ ಜಲ್ದಿ ಹೆಣ್ಣು ಸಿಗಾಕಿಲ್ಲ ಅಂತೇಳಿ ಆ ಹುಡುಗಿನ ತಂದ ನಿನಗೆ ಮದುವೆ ಮಾಡ್ಬೇಕಂತಂದ್ರೆ ನಿನ್ನ ಮನಸ್ಸಿನಾಗ ಇಂಥದ್ದೆಲ್ಲ ಭಾವನೆಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀಯೇನ? ಇಲ್ಲ ಇಲ್ಲ, ಈ ಮದುವೆ ಆಗದ ನನಗೆ ಇಷ್ಟನೇ ಇಲ್ಲ. ಒಂದು ಮಗಳದು ಜೀವನ ಹೆಣ್ಣು ಮಗಳದು ಹಾಳು ಮಾಡೋದಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನೀನು? ನೋಡು, ಇದ್ದಷ್ಟಾಗ ಸುಖವಾಗಿ ಸಂತೋಷವಾಗಿ ಬಾಳ್ಬೇಕಪ್ಪ. ನಾವು ಹಂಗೆ ಬಂದೇವಿ ನಾನು ನಿಮ್ಮಪ್ಪ. ಆದ್ರೆ ನೀನು ಸ್ವಂತ ನಿಮ್ಮ ಅಕ್ಕನ ಅನ್ಕೋಬೇಕಾಕಿನ. ಸ್ವಂತ ನಿಮ್ಮ ಅಕ್ಕ ಆಗಂಗಿಲ್ಲ ಆಕಿ. ನಿಮ್ಮಪ್ಪ ನನ್ನಾಗಲಿ ಯಾರಾಗಲಿ, ಹಾಂ, ನಿಮ್ಮ ದೊಡ್ಡಪ್ಪನ ಮಗಳಾಕಿ. ಆಕಿ ನಿನಗೆ ಅಕ್ಕ ಇದ್ದಂಗೆ ಅಲ್ಲೇನು? ಆಕಿನ ಮಗಳನ್ನ ನಿನ್ನ ಮದುವೆ ಮಾಡ್ಕೊಂಡು ಆಕಿನ ಬೀದಿಗೆ ತಳ್ಬೇಕಂತ ಅನ್ನಕತ್ತಿದೇನು? ಅವ್ರು ಆಸ್ತಿ ಹೊಡ್ಕೊಳಕ ಅವ್ರಿಗೆ ಗಂಡು ಮಗ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಿ. ಗಂಡು ಮಗ ಅದಾನ ಅವ್ರಿಗೂ. ಹಾಂ, ಎಲ್ಲ ಆಸ್ತಿ ಗಂಡು ಮಗಗೆ ಹೋಗ್ತದ. ಏನೋ ಏನೋ ಕೊಡ್ತಾನಂದಾರಲ್ಲ, ಅದನ್ನ ತೊಗೊಂಡು ಆರಾಮಾಗಿ ಇರೋದು ಬಿಟ್ಟು ಎಲ್ಲನೂ ಹೊಡ್ಕೋತಾನಂತ ಹೇಳ್ತಾನ. ಹೆಂಗೆ ಮನಸ್ಸು ಬರ್ತತಿ ನಿನಗೆ? ಅದಕ್ಕೆ ನಾನು ಈ ಮದುವೆ ಬೇಡ ಅನ್ನಿವ. ಅದಕ್ಕೆ ಬೇಡ ಅನ್ನೆ. ಆದ್ರೆ ನೀನು ನನ್ನ ಮಾತು ಎಲ್ಲಿ ಕೇಳ್ತಿ? ಹಾಂ, ಅವ್ನು ಹೇಳಿದಂಗೆ ಅವ್ನ ತಾಳಕ್ಕೆ ಕುಣಿದು ಬಿಟ್ಟು ಕುನಿ ನಿನ್ನ ಮಗನ ಜೊತೆ ಕುನಿ. ನಾನೇನು ಮಾಡಲಿ? ಒಂದು ಹೆಣ್ಣು ಮಗಳ ಜೀವನ ಹಾಳು ಮಾಡಿದ್ರೆ ನೀವೇನು ಉದ್ಧಾರ ಆಗ್ತಾರೇನ? ನೀವು ಉದ್ಧಾರ ಆಗಂಗಿಲ್ಲ, ಹಾಳಾಗಿ ಹೋಗ್ತಾರೆ. ಅಯ್ಯೋ, ನಾನು ಏನಕ್ಕೇನು ಗೊತ್ತ್ರಿ ಇವನು ಹಿಂಗೆಲ್ಲ ಮಾಡ್ತಾನಂತೇಳಿ? ನನಗೇನಾರ ಗೊತ್ತಿದ್ದಿದ್ರೆ ನಾನು ಯಾಕೆ ಹಿಂಗೆಲ್ಲ ಮಾಡಲಿ? ನಾನು ಮಾಡೋಕೆ ಹೋಗ್ತಿರ್ಲಿಲ್ಲ, ಸುಮ್ಮನೆ ಇದ್ದು ಬಿಡ್ತಿದ್ನಿ. ಆದ್ರೆ ಇವನ ಮನಸ್ಸಿನಾಗ ಇಂಥ ಕೆಟ್ಟ ಭಾವನೆ ಐತೆ ಅನ್ನೋದು ನನಗೆ ಗೊತ್ತಿಲ್ಲದ ಮಾಡಿರೋದಂಥ ತಪ್ಪಿದು. ಗೊತ್ತಿದ್ದೇನು ಮಾಡಿಲ್ಲ, ನಾನು ಗೊತ್ತಿಲ್ದಾನ ಮಾಡಿದ್ದೀನಿ. ಈಗ ನಾನು ಏನು ಮಾಡಲಿ, ಏನು ಮಾಡ್ಬೇಕಂತನೂ ಗೊತ್ತಾಗಬಾರ್ದು ನನಗೆ. ತಿಳಿದಂಗೆ ಆಗೈತಿ. ಹೌದಲ್ಲ, ಹಂಗಾದ್ರೆ ಈ ಮದುವೆ ನಿಲ್ಲಿಸ್ಬಿಡ. ಬೇಡ,
ಒಂದು ಹೆಣ್ಮಕ್ಳ ಜೀವನ ಅವ್ರ ಆಸ್ತಿ ಹೊಡ್ಕೊಳಕ್ಕೆ ಮಾಡೋ ಪ್ಲ್ಯಾನ ಎಲ್ಲ ನಮ್ಗಿದು ಬೇಡ. ಈ ಮದ್ವೆ ನಿಲ್ಲಿಸ್ಬಿಡು. ನೋಡಿ ಅಪ್ಪ, ನೋಡಿ ಅಮ್ಮ, ಈ ಮದುವೆ ಏನಾದರೂ ನಿಲ್ಸಿದ್ರ ನಿಮ್ಮನ್ನ ಅಪ್ಪ ಅಮ್ಮ ಅಂತಲೂ ನೋಡಂಗಿಲ್ಲ ನಾನು. ನಾನೇ ಏನಾದರೂ ಮಾಡ್ಕೊಂಡು ಸತ್ತೋಗ್ಬಿಟ್ಟು ನಿಮ್ಮ ಹೆಸರು ಬರೆದಿಟ್ಟು, ನೀವೇ ನನ್ನ ಸಾವಿ ಕಾರಣ ಅಂತ ಹೇಳಿ ನಾನು ಹೆಸರು ಬರೆದಿಟ್ಟು ಸತ್ತೋಗ್ತೇನೆ. ಇಲ್ಲ ನಿಮ್ಮ ಕಣ್ಣು ಎದುರಿಗೆ ನಾನು ಏನಾದರೂ ಮಾಡ್ಕೊಂಡು ಸಾಯ್ತಾನೆ. ಬೇಕಿದ್ರೆ ಇವಾಗ ಮಾಡ್ಕೊಲೇನಾ ಈ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಾರಲ್ಲ, ನಿಲ್ಲಿಸ್ರಿ, ನಾನು ನೋಡ್ತೀನಿ. ನಿಮಗಾದ್ರೆ ನೀವು ನಿಲ್ಲಿಸ್ರಿ. ಆದ್ರೆ ಒಂದು, ಈ ಮದುವೆ ಏನಾದರೂ ನಿಂತ್ರ ನಾನಂತೂ ಬದುಕಿರಂಗಿಲ್ಲ ಅಷ್ಟೇ. ನೀವೇನಾದರೂ ಮಾಡ್ಕೊಳ್ಳಿ, ಇದ್ರ ಮೇಲೆ ನಿಮಗೆ ಬಿಟ್ಟಿರೋದು. ನಾನಂತೂ ಏನು ಮಾಡೋಕ್ಕಾಗಂಗಿಲ್ಲ. ಹೇಳುವಷ್ಟು ಹೇಳಿದ್ದೀನಿ, ಕೇಳೋದು ಬಿಡೋದು ನಿಮಗೆ ಬಿಟ್ಟಿರೋದು. ಇದ್ರ ಮೇಲೆ ಏನು ಮಾಡ್ತಿರೋ ನೋಡಿ, ಯೋಚನೆ ಮಾಡಿ. ಅಲ್ ಮಗ, ಒಬ್ರ ಮನೆ ಜೀವನ ಹಾಳು ಮಾಡೋದಂದ್ರೆ ಹಂಗೆ ಅನ್ಕೊಂಡ್ಬಿಟ್ಟಿದೇನು? ಅವ್ರ ಮನೆ ಜೀವನ ನಾವು ಹಾಳು ಮಾಡಿದ್ರೆ ನಮ್ಮ ಸಂಸಾರ ಹಾಳಾಗಂಗಿಲ್ಲೇನೋ? ಹೆಂಗಾರ ಯೋಚನೆ ಮಾಡ್ತಿದ್ದಿ ನೀನು? ಹೇಳು, ಹೆಂಗೆ ಯೋಚನೆ ಮಾಡ್ತಿದ್ದಿ? ಇಲ್ಲ ಅಮ್ಮ, ನಾನು ಸುಮಾನ ಕರನ ಪ್ರೀತಿ ಮಾಡಕತ್ತಾನ, ಆಕೆನ ಚಲೋ ನೋಡ್ಕೊತಾನೆ ನಾನು. ಆದ್ರೆ ನನಗೆ ಆಸ್ತಿ ಸಿಕ್ತತೆ ಅನ್ನೋದು ಅಷ್ಟು, ಆಸ್ತಿನೂ ಸಿಕ್ತತಿ, ಈ ಕಡೆ ಹುಡುಗಿನೂ ಸಿಗ್ತಾವ ಅನ್ನೋ ಕಾರಣಕ್ಕೆ ನಾನು ಸುಮಾನ ಮದ್ವೆ ಆಗತ್ತಾನ. ಅದನ್ನ ಅಪ್ಪ ತಪ್ಪು ತಿಳ್ಕೊಂಡ ಈ ಮದ್ವೆ ನಿಲ್ಲಿಸ್ಬೇಕಂತ ಅನ್ನತಾನ. ಈ ಮದ್ವೆ ಏನಾದರೂ ನಿಲ್ಸಿದ್ರೆ ನಾನಂತೂ ಬದುಕಿರಂಗಿಲ್ಲ. ನಿಮ್ಮ ಮೇಲೆ ಹನಿ ಮಾಡಿ ಹೇಳತ್ತಾನೆ, ನಾನು ಏನಾದರೂ ಮಾಡ್ಕೊಂಡ್ರೆ ಸತ್ತು ಹೋಗ್ತಾನೆ. ಅಯ್ಯೋ ದೇವ್ರ, ನಾನ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸಾತಿ. ನಾನು ಮೊದಲು ಒಪ್ಕೋಬಾರ್ದಾಗಿತ್ತು. ಒಪ್ಕೊಂಡ ತಪ್ಪು ಮಾಡೀನಿ. ಒಪ್ಕೊಳ್ದಲ್ದ ಮತ್ತೆ ಹೋಗಿ ಅವ್ರಿಗೂ ಹೇಳಿ ಒಪ್ಪಿಸಿ ಬನ್ನಲ್ಲ. ಒಪ್ಪಿಸಿ ಬನ್ನಿ. ಹೀಗೇನು ಮಾಡಲಿ ನಾನು? ಏನು ಮಾಡಲಿ? ಅವ್ರೀಗ ಬೇಡ ಬೇಡ ಅಂದ್ರೂ ತಾಂಬೂಲನೂ ಬದಲಾಯಿಸ್ಕೊಂಡ್ಬಿಟ್ನಿ. ಹೀಗೆಲ್ಲ ನನ್ನ ತಲೆಗೆ ಬಂದು ಸುತ್ಕೊಂಗಾತಲ್ಲ ಸುತ್ಕೊಂಗಾತು. ಏನಾದರೂ ಮಾಡ್ಕೊರಿ, ತಾಯಿ ಮಗ ಸೇರಿ. ನಾನಂತ ಏನು ಹೇಳಿ? ಇವು ಇಷ್ಟೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಾನು ಏನಂತ ಮಾತಾಡಲಿ? ತಂದಿ ಮಾತುಗ ಒಂದೀಟು ಬೆಲೆ ಇಲ್ಲಂದ ಮೇಲೆ ತಂದಿ ನಿನ್ನ ಮದುವೆಗೆ ಎದಕ್ಕೆ ಬರ್ಬೇಕಾ? ನಾನು ನಿನ್ನ ಮದುವೆಗೆ ಬರಂಗಿಲ್ಲ, ಏನಾದರೂ ಮಾಡ್ಕೊಂಡು ಹೋಗು. ನೋಡಪ್ಪ, ಬರೋದು ಬಿಡೋದು ನಿನಗೆ ಬಿಟ್ಟಿರೋದು. ಬಂದ್ರೆ ಬಾ, ಬಿಟ್ರೆ ಬಿಡು. ಆದರೆ ನಾನಂತೂ ಈ ಮದುವೆ ಆಗೇ ಆಗಬೇಕು. ಈ ಮದುವೆ ಏನಾದರೂ ನಿಂತ್ರ ನನ್ನ ಜೀವ ಅವತ್ತ ಹೋಗಿರ್ತೈತಿ, ನೆನ್ಪಿಟ್ಕೊರಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಅಯ್ಯೋ 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 ದೇವ್ರ, ನಾನು ಸಾಯ್ತಾನಂತೇಳಿ ನನ್ನ ಮಗಗೆ ಮದುವೆ ಮಾಡಿಸ್ಬೇಕಂತಂದ್ರೆ ನನ್ನ ಮಗ ನೋಡಿದ್ರೆ ನನಗೆ ಹಿಂಗೆ ಸರತ್ ಹಾಕಿಬಿಟ್ಟಲ್ಲ. ನನಗೆ ಹಿಂಗೆ ಸರತ್ ಹಾಕಿಬಿಟ್ಟಲ್ರಿ, ಹಿಂಗೆ ಆಗ್ಬಿಟ್ಟ. ನಾನು ಇವಂಗೆ ಮದುವೆ ಮಾಡಿಸ್ಬೇಕು, ಎಲ್ಲನೂ ಚಂದ ಇಡಬೇಕು, ಎಲ್ಲರೂ ನಗ್ನಾಗ್ತಾ ಇರಬೇಕು, ನಾವು ಅವರು ಎಲ್ಲ ಒಟ್ಟಿಗೆ ಒಗ್ಗಟ್ಟಿಂದ ಇರಬೇಕು ಅಂದ್ಕೊಂಡೆ ನಾನು ಈ ಮದುವೆ ಮಾಡ್ಸಕತ್ರ. ಇವನ ಮನಸ್ಸಿನಾಗ ಎಲ್ಲನೂ ಹೊಡಿಬೇಕು ಅನ್ನೋದೈತಲ್ರಿ, ಹೊಡಿಬೇಕು ಅನ್ನೋದೈತಿ. ನಾನೀಗ ಏನು ಮಾಡಲಿ? ಏನು ಮಾಡಲಿ? ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ವಲ್ತ್ರಿ ನನಗೆ. ಈ ಮದುವೆ ಹೆಂಗಾರ ಮಾಡಿ ನಾವು ನಿಲ್ಲಿಸ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಮಗ ಸುಮಾನ್ ಜೀವನ ಅಷ್ಟೇ ಅಲ್ದ ಅವ್ರ ಮನಿನ ಸಂಸಾರನ ಹಾಳು ಮಾಡ್ಬೇಕಂತ ತಯಾರಾಗ್ಬಿಟ್ಟಾನು. ಸಮಾಧಾನ ಮಾಡ್ಕೊ. ಏನು ಮಾಡೋಕ್ಕಾಗ್ತತಿ? ನಮ್ಮ ಮನೆ ಬಾರ್ದಾಗ ಹಿಂಗೆ ಆಗ್ಬೇಕಂತ ಬರ್ತತಿ ಏನು. ಆದ್ರೆ ಈ ಮದ್ವೆ ನಾವು ನಡೆಸಬಾರ್ದು. ಹೆಂಗಾದ್ರೂ ಮಾಡಿ ಈ ಮದ್ವೆ ನಿಲ್ಸೋಣಂತ ನಾವು ಮುಂದಾಗೋನು. ನಡಿ, ಹೋಗಿ ಅವ್ರ ಮನೆ ಸೊಸಿ ಅದಾಳಲ್ಲ, ಆಕೆ ಹತ್ರ ಏನಾದರೂ ಮಾತಾಡೋಣ. ಇಲ್ಲ ಆಕೆ ಮಗನ ಹತ್ರನ ಮಾತಾಡೋಣ ರವಿ ಅಂತೇಕ. ನಡಿ, ಹೋಗುನು. ಯಾರು ಕಾಣಿಸ್ವಾರಲ್ಲ, ಏನು ಮಾಡೋದು? ಈಗ ಯಾರಾದರೂ ಬಂದ್ರನ ಚಲೋ. ಅದ್ರಾಗ ಯಾರಾದ್ರ ಅಂದ್ರೆ ಅವ್ರ ಮನೆ ಸೊಸಿನ ಬಂದ್ರೆ ಚಲೋ. ಅವ್ರಿಗೆ ಹೇಳಿ ಹೋಗ್ಬಿಟ್ರಾತ. ಈಗ ಇದನ್ನು ನಾವು ಯಾರಿಗಾರ ಹೇಳಿದ್ವು ಅಂದ್ರೆ ಅವ್ರು ಹೆಂಗೆ ಇದನ್ನು ಮಾಡ್ತಾರಂದು ಗೊತ್ತಿಲ್ಲ ನನಗೆ. ಇಬ್ಬರು ಕೂಡ ಬಂದು ಯಾರಾದರೂ ನೋಡಿದ್ರೆ ಏನು ಮಾಡೋದು? ಯಾರು ಬರೋನು ವಾರಲ್ಲ ಜಲ್ದಿ. ನಮ್ಮಪ್ಪ ನಮ್ಮಮ್ಮ ಎಲ್ಲೋದ್ರು, ಕಾಣಿಸ್ವಾರಲ್ಲ. ಇವರೆಲ್ಲರ ಮದುವೆ ನಿಲ್ಲಿಸ್ಬೇಕಂತೇಳಿ ಅವ್ರ ಮನೆಗೆ ಹೋಗ್ಯಾರೇನ? ನೋಡ್ಬೇಕು, ಈಗಲೇ ಹೋಗ್ಬೇಕು ನಾನು. ಅಲ್ಲಿ ಯಾರ್ದ ಗೆಜ್ಜೆ ಸೌಂಡ್ ಕೇಳಾಕತ್ತದ, ಯಾರಾದರೂ ಬರ್ತಿರ್ಬೋದು. ನೋಡುನ್ ತಡ್ರಿ. ಸರಿ. ಅಷ್ಟ್ರಾಗ ನಮ್ಮ ಮಗ ನಮ್ಮನ್ನು ನೋಡಿ ಬಂದಂದ್ರೆ ಏನು ಮಾಡೋದು? ಯಾರಿಗಾರ ಹೇಳಿ ಹೋಗ್ಲೇಬೇಕು ನಾವು. ಅಯ್ಯೋ ಶಿವನ, ನಾವು ಅನ್ಕೊಂಡಂಗೆ ಅವ್ರ ಮನೆ ಸೊಸಿನ ಬಂದ್ಲೆ. ಚಲೋ ಆತ, ತಡಿಯಕ್ಕೆ ಜೊತೆ ಮಾತಾಡಿ ಹೋಗುನಂತ. ಅಯ್ಯೋ, ಇವ್ರು ಯಾಕೆ ಇಲ್ಲಿ ಬಂದಾರ? ಅದು ಹಿತ್ತಿರ ಬಾಗಿಲಿಂದ ಇಲ್ಲೇನು ಮಾಡಕ್ಕೆ ಬಂದಾರ? ಇವ್ರು ಏನಾದರೂ ಯಾರ ಜೊತೆ ಆದರೂ ಮಾತಾಡಕ್ಕೆ ಬಂದಾರೇನ, ಅಥವಾ ಏನಾದರೂ ಹೇಳಕ್ಕೆ ಬಂದಾರೋ? ಒಂದು ಸ್ವಲ್ಪ ಹೋಗಿ ಕೇಳ್ತಾನೆ, ಆಮೇಲೆ ಎಲ್ಲರೂ ಕರೆದ್ರಾತ. ಒಮ್ಗಿಲೆ ಎಲ್ಲರೂ ಕರೆಯೋದು ಬೇಡ. ಚಿಗೋ, ನೀವಿಲ್ಲಿ? ಅಲ್ಲ ಅಂಕಲ್, ನೀವೇನು ಇಲ್ಲಿ ಏನು ಮಾಡ್ತಾ ಇದ್ದೀರಿ? ಅದು ಹಿಂದಿನ ಬಾಗಿಲಿಂದ ಬಂದಿರಿ. ಏನಾದರೂ ಕೆಲಸ ಇತ್ತೇನ? ಹೌದ್ವಾ, ನೀನು ಸ್ವಲ್ಪ ಮಾತಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಬೇಡ, ಅಲ್ಲಿ ಗುಡಿ ಅಂತ ಬರ್ತಿ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಅಯ್ಯೋ, ಈಗ ನನಗೀಗ ಆಗಂಗಿಲ್ಲಲ್ರಿ, ಕೆಲಸ ಐತಿ. ನೋಡೋಣ, ಹೆಂಗಾದರೂ ಮಾಡ್ಕೊಂಡು ಬರ್ತಾನಂತ. ನೀವು ಹೋಗಿರಿ. ಅಲ್ಲ, ಒಳಗೆ ಬರ್ರಿ. ಅಲ್ಲಿ ಹೋಗಿ ಯಾಕೆ ಮಾತಾಡೋದು? ಒಳಗೆ ಬರ್ರಿ, ಒಳಗೆ ಹೋಗಿ ಮಾತಾಡಿದ್ರಾತ. ಇಲ್ಲವಾ, ನಿನ್ನ ಜೊತೆನ ಮಾತಾಡ್ಬೇಕು ನಾವು. ನೀ ಬಾ, ನಾವು ಅಲ್ಲೇ ಗುಡಿಯಾಗ ಕುಂತಿರ್ತೇವೋ, ಅಲ್ಲೇ ಬಾ. ಸರಿ ಅಂಕಲ್, ಅಲ್ಲೇ ಬರ್ತೇನೆ ರೀ. ನೀವು ಹೋಗಿರಿ, ನಾನು ಏನಾದರೂ ಹೇಳಿ ಬರ್ತೇನೆ ರೀ. ಸರಿ ವಾ, ಜಲ್ದಿ ಬಾ. ಆದಷ್ಟ ನಾವು ಮತ್ತೆ ಮನೆಗೆ ಹೋಗ್ಬೇಕಾ? ಹಾಂ, ಆಯ್ತು ರೀ ಚಿಗೋ.
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೆಂಗದ್ರಿ ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡೇನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವ ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.